ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೈಸ್ ಸ್ಟೋರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾವು KCET ಮಾಕ್ ಅಲಾಟ್ಮೆಂಟ್ 2025 ರಿಸಲ್ಟನ್ನು ಯಾವತ್ತು ಬಿಡ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆ ಈಗಾಗಲೇ ಗೊತ್ತಿದೆ ಸ್ನೇಹಿತರೆ ಏನು ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ಸೊ ನೀವು ವೆಬ್ಸೈಟ್ಗೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 22nd July 2025 at 6 PM ಅಂತ ತೋರಿಸುತ್ತೆ ಸ್ನೇಹಿತರೆ. ಸೊ ಆಪ್ಷನ್ ಎಂಟ್ರಿ ಮಾಡದಿರುವಂಥವ್ರು ಏನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೂ ಕೂಡ ಮತ್ತೆ ಚಾನ್ಸಸ್ ಇದೆ. ಮಾಕ್ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಿದರೆ ಸ್ನೇಹಿತರೆ, ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಆಗಿ 40ರಿಂದ 50 ಗಂಟೆ ನಂತರ ಬಿಡ್ತಾರೆ ಇದರಲ್ಲಿ. ಸೊ ಮಿನಿಮಮ್ 40 hours ಆಗಲೇಬೇಕು. ಬಿಕಾಸ್ ಬ್ಯಾಕ್ ಎಂಡಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಸ್ನೇಹಿತರೆ. ಅಲಾಟ್ಮೆಂಟ್ ಅಷ್ಟು ಈಸಿ ಇಲ್ಲ. ನಾವು ಹೇಳಿದ ಹಾಗೆ ಮೋರ್ ದೆನ್ 1 crore ಆಪ್ಷನ್ ಎಂಟ್ರಿ ಆಗುತ್ತೆ. ಸೊ ಅದನ್ನೆಲ್ಲದು ವ್ಯವಸ್ಥಿತವಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ಲಾಗಿನ್ ಆದ ನಂತರ ನಿಮಗೆ ಒಂದು 4 ಟ್ಯಾಬ್ಸ್ ನೋಡಿಸುತ್ತೆ. ಆಪ್ಷನ್ ಎಂಟ್ರಿ, ಅಲಾಟ್ಮೆಂಟ್, ಅಕೌಂಟ್ ಸೆಟ್ಟಿಂಗ್ಸ್, ಅಡ್ಮಿಷನ್ಸ್ ಅಂತ. ಸೊ ಆಪ್ಷನ್ ಎಂಟ್ರಿ ಆಲ್ರೆಡಿ ಕ್ಲೋಸ್ ಆಗಿದೆ ಈಗ. ಸೊ ಅಲಾಟ್ಮೆಂಟ್ ಟ್ಯಾಬಲ್ಲಿ ನೀವು ನೋಡ್ಬೋದು, ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಹಿಯರ್ ಲೇಟರ್ ಅಂತ ಬರುತ್ತೆ. ಸೊ ಅಲ್ಲಿ ಅನೌನ್ಸ್ಮೆಂಟ್ ಆದ ನಂತರ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಗೆ ಯಾವುದು ಅಲಾಟ್ಮೆಂಟ್ ಆಗಿದೆ ಅಂತ ಸ್ನೇಹಿತರೆ. ಸೊ ಈ ರಿಸಲ್ಟ್ ಪಬ್ಲಿಷ್ ಆದ ನಂತರ ನಿಮಗೆ ತಿರ್ಗಾ ಮತ್ತು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಆಗ ಯಾರ್ಯಾರು ಆಪ್ಷನ್ ಎಂಟ್ರಿ ಇನ್ನೂ ಮಾಡಿರಲ್ಲ ಮತ್ತು ಕೆಲವೊಂದಿಷ್ಟು ಕೋರ್ಸ್ಗಳಿಗೆ ಮಾಡಿರಲ್ಲ. ಸೊ ಆ ಕೋರ್ಸ್ಗಳಿಗೆ ಯೋಗ ನ್ಯಾಚುರೋಪತಿ ಈಗ ಕೋರ್ಸ್ ಇದೆ ಸುಮಾರು. ಸೊ ಅವರು ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಎಲ್ಲ ಆಪ್ಷನ್ ಎಂಟ್ರಿ ಎನೇಬಲ್ ಆಗುತ್ತೆ. ಓಕೆನಾ. ಆಫ್ಟರ್ ಮಾಕ್ ರಿಸಲ್ಟ್ ಓನ್ಲಿ. ಓಕೆನಾ, ಇದು ನೆನಪಿರಲಿ. ಈ ಮಾಕ್ ರಿಸಲ್ಟ್ ಏನಿದೆ ಇದು ಜಸ್ಟ್ ಟ್ರಯಲ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಒಂದು ರಿಯಲ್ ಆ್ಯಂಡ್ ಫೈನಲ್ ಅಲ್ಲ. ಸೊ ಇದೊಂದು ಜಸ್ಟ್ ಮಾಕ್ ಆಗಿರುತ್ತೆ. ನಿಮಗೊಂದು ಊಹೆ ಅಂತ ಹೇಳ್ಬೋದು ಈ ಟೈಪ್ ಸಿಗುತ್ತೆ ಅಂತ. ಸೊ ಯಾವುದೇ ಕಾರಣಕ್ಕೂ ಇದು ಫೈನಲ್ ಆಗಿರಲ್ಲ ಸ್ನೇಹಿತರೆ. ಸೊ ತಲೆ ಕೆಡಿಸ್ಕೋಬೇಡಿ. ಸೊ ನೀವು ಈಗ ಫ್ರೀ ಇದ್ದರೆ ಸ್ನೇಹಿತರೆ, ನಮಗೇನು ಈಗ ಸದ್ಯಕ್ಕೆ ಕೆಲಸ ಇಲ್ಲ. ಸೊ ಈ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಏನಕ್ಕೆ ಅಂತ ಹೇಳಿದರೆ, ಸೊ ಒನ್ ಟೈಮ್ ನಿಮಗೇನಾದರೂ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ ಸ್ನೇಹಿತರೆ, ನಿಮಗೆ 3 to 4 days ಕೊಡ್ತಾರೆ. ಸೊ ಮ್ಯಾಕ್ಸ್ ಅಂತ ಹೇಳಿದರೆ ಒಂದು 5 days ಕೊಡ್ಬೋದು ಸ್ನೇಹಿತರೆ. ನೀವು ಡೆಡ್ಲೈನ್ ಒಳಗಡೆ ನೀವು ಹೋಗಿ ಕಾಲೇಜಿಗೆ ರಿಪೋರ್ಟ್ ಆಗಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ ಕೇಸ್ ನೀವು ಮಾಡಿಲ್ಲ ಅಂತ ಹೇಳಿದರೆ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದಕ್ಕೆ ಬೇರೆ ಬೇಕಾಗಿರುವಂತಹ ಒಂದು ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ನೀವು ರೆಡಿ ಇಟ್ಕೊಳ್ಳುವಂಥದ್ದು ಅವಶ್ಯಕವಾಗಿರ್ತದೆ. ಲೇಟ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಎಷ್ಟೇ ದೂರ ಇರಿ. ಸೊ ಆ ಡೆಡ್ಲೈನ್ ಒಳಗಡೆ ನೀವು ಹೋಗಿ ಅಡ್ಮಿಷನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದರೆ ಸ್ನೇಹಿತರೆ, ನೀವು ಪ್ರತಿಯೊಂದು ಡಾಕ್ಯುಮೆಂಟನ್ನು ರೆಡಿ ಇಟ್ಕೊಳ್ಳಿ. ಸೊ ನಿಮಗೆ ಅನೌನ್ಸ್ಮೆಂಟ್ ಆಯ್ತಿದ್ದಂಗೆ, ಅಲೌಟ್ ಆಗ್ತಾ ಇದ್ದಂಗೆ ಕಾಲೇಜು, ಸೊ ನೀವು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಿಮಗೆ. ಸೊ ರಿಸಲ್ಟ್ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಮಾಕ್ ರಿಸಲ್ಟ್ ಬಗ್ಗೆ. ಸೊ ಇವತ್ತಂತೂ ಬರಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಾಳೆ ಅಥವಾ ನಾಡಿದ್ದು ಬರುತ್ತೆ ಸ್ನೇಹಿತರೆ. ಸೊ ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ತಿರ್ಗಾ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಅದಾದ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ನಿಮಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಕೊಡ್ತಾರೆ ಸ್ನೇಹಿತರೆ. ಸೊ ಆ ಚಲನ್ ಡೌನ್ಲೋಡ್ ಮಾಡಿದ ನಂತರ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಿಮಗೆ ಕಾಲೇಜ್ ರಿಪೋರ್ಟಿಂಗ್ದೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಸೊ ಹೀಗಿರುತ್ತೆ ಪ್ರೊಸೀಜರ್ಸು. ನೆಕ್ಸ್ಟ್ ಹೊಸದಾಗಿ ಕೂಡ KE ಅಪ್ಡೇಟ್ಸ್ ಬಂದಿದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರಿಗೂ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.